ಇನ್ನು ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಷಡ್ಯಂತ್ರ ನಡೆದಿರುವ ಕುರಿತು ಎಸ್ಐಟಿ ಸಮಗ್ರ ತನಿಖೆಯನ್ನು ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪವರ್ ಟಿವಿ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಬೆಳ್ತಂಗಡಿಯ ಎಸ್ಐಟಿ ಠಾಣೆಗೆ ಭೇಟಿ ನೀಡಿ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಮೊದಲು ಬುರುಡೆ ಕೇಸ್ ತನಿಖೆಗೆ ಅಂತ ಎಸ್ಐಟಿ ರಚನೆ ಮಾಡಲಾಯಿತು. ಬಳಿಕ ಹಲವು ದೂರುಗಳು ದಾಖಲಾಗಿ ಅದು ಷಡ್ಯಂತ್ರದ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಪವರ್ ಟಿವಿ 2 ವರ್ಷಗಳ ಹಿಂದೆನೇ ಕ್ಷಮಿಸು ಸೌಜನ್ಯ ಹೆಸರಿನಲ್ಲಿ ಷಡ್ಯಂತ್ರದ ಕುರಿತು ಸಮಗ್ರ ವರದಿಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಹಲವಾರು ದಾಖಲೆ, ತಾಂತ್ರಿಕ ದಾಖಲೆ ಮತ್ತು ಸ್ಟ್ರಿಂಗ್ ವಿಡಿಯೋಗಳನ್ನು ಸಹ ಮಾಡಲಾಗಿತ್ತು. ಈ ಎಲ್ಲವುಗಳನ್ನು ದಾಖಲೆಯಾಗಿ ಮತ್ತು ಷಡ್ಯಂತ್ರ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಎಸ್ಐಟಿಗೆ ರಾಕೇಶ್ ಶೆಟ್ಟಿ ಸರ್ ಒಪ್ಪಿಸಿದ್ದಾರೆ. ಪ್ರಣವ್ ಮೊಹಂತಿ ಅವರಂತಹ ದಕ್ಷ ಅಧಿಕಾರಿ ನೇತೃತ್ವದಲ್ಲಿ ಪ್ರಾಮಾಣಿಕ ಮತ್ತು ಕರ್ತವ್ಯ ನಿಷ್ಠೆಯನ್ನು ಹೊಂದಿರುವಂತಹ ದಯಾಮಾ ಸೈಮನ್ ಅವರುಗಳು ತನಿಖೆಯ ಭಾಗವಾಗಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದ್ದು ಕುತಂತ್ರಿಗಳ ಹುನ್ನಾರ ಬಯಲಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅಗತ್ಯ ದಾಖಲೆಗಳು ಬೇಕಾದರೂ ಸಲ್ಲಿಸಲು ಸಿದ್ಧ ಎಂದು ಹೇಳಿದ್ದಾರೆ. ಇದನ್ನು ಪರಿಶೀಲಿಸಲಿದ್ದಾರೆ. ಈಗ ಮೊದಲು ತಲೆಬುರುಡೆಯವನು ಬಂದಾಗ ಅದು ಒಂದು ರೀತಿಯ ಕೇಸ್ ಆಗಿದ್ರೆ, ಈಗ ಇನ್ನೊಂದು ರೀತಿಯ ಕೇಸ್ ಆಗಿ ಇದು ಮಾರ್ಪಾಟಾಗಿದೆ. ಅಂದ್ರೆ ಇದೀಗ ಷಡ್ಯಂತ್ರ ಅಂತ ಗೊತ್ತಾಗಿದೆ. ಇದೇ ಷಡ್ಯಂತ್ರ ಅಂತ ಹೇಳ್ತಾ ನಾವು 2 ವರ್ಷ, ಇನ್ನು 2-3 ತಿಂಗಳಿಂದ ನಾವು ಹೇಳಿದ್ ಮಾತ್ರ ಅಲ್ಲ, 2 ವರ್ಷದಿಂದ ಹೇಳ್ತಾ ಇದ್ವಿ. ಇದು ಷಡ್ಯಂತ್ರ ಅನ್ನೋದಕ್ಕೆ ಪ್ರೂವ್ ಮಾಡ್ಲಿಕ್ಕೆ ನಾವು ಹಲವು ದಾಖಲೆಗಳನ್ನು, ಹಲವು ವಿಡಿಯೋ ರೆಕಾರ್ಡ್ಗಳನ್ನು, ಹಲವು ಸ್ಟಿಂಗ್ ಆಪರೇಷನ್ ಗಳನ್ನು ಮಾಡಿದೀವಿ. ಅದೆಲ್ಲವನ್ನು ನಾವು ಇವತ್ತು SIT ಮುಂದೆ ಹಾಜರುಪಡಿಸಿದೀವಿ. ಅದನ್ನು ಟೆಕ್ನಿಕಲ್ ಇವಿಡೆನ್ಸ್ ಅಥವಾ ಇನ್ನೊಂದು ಇವಿಡೆನ್ಸ್ ಆಗಿ ಅವರು ತಗೋತಾರ ಅಂತ ಇದೆ. ಇನ್ನು ಮುಂದೆನೋ ಏನಾದ್ರೂ ಅಂತದ್ದು ನಮ್ಮಿಂದ ಬೇಕಾದ್ರೆ ಅದನ್ನು ಬಂದು ನಾವು SIT ಮುಂದೆ ಹಾಜರುಪಡಿಸ್ತೀವಿ. SIT ಹೆಡ್ಗಳು ಯಾರು, ಅದರ ಕೆಳಗಡೆ ಇರುವ ಅಧಿಕಾರಿಗಳು ಯಾರು ಅಂತ ಗೊತ್ತಿದೆ ಅವರಿಗೆ. ಅವರು ನಮ್ಮ ಎಲ್ಲಾ ಪ್ರಣಬ್ ಮೊಹಂತಿ ಅವರಂತಹ ಒಂದು ದಿಗ್ಗಜರು, ಅಂದ್ರೆ ಒಂದು ವೆರಿ ಒಬಿಡಿಯಂಟ್, ಆನೆಸ್ಟ್ ಅಂಡ್ ಬ್ರಿಲಿಯಂಟ್ ಇದ್ದಾರೆ. ಅವರ ಕೈ ಕೆಳಗಡೆ ಇಲ್ಲಿ ಇರುವಂತಹ ಅಧಿಕಾರಿಗಳು, ದಯಾಮ ಸರ್ ಇರ್ಬೋದು ಅಥವಾ ನಮ್ಮ ಸೈಮನ್ ಇರ್ಬೋದು ಅಥವಾ ಇನ್ನುಳಿದ ಅಧಿಕಾರಿಗಳಿರ್ಬೋದು, ವೆರಿ ವೆರಿ ಹಾನೆಸ್ಟ್ ಅಂಡ್ ಡೆಡಿಕೇಟೆಡ್ ಅಂಡ್ ವೆರಿ ಟ್ಯಾಲೆಂಟ್ ಏನು ಪೊಲೀಸ್ ಆಫೀಸರ್ ಇದ್ದಾರೆ. ಅವರುಗಳು ಇದನ್ನು ಪರಿಶೀಲಿಸಲಿದ್ದಾರೆ. ನಾವು ಈಗ ಕೊಟ್ಟಿದೀವಿ, ಅದನ್ನು ಪರಿಶೀಲಿಸಲಿದ್ದಾರೆ. ವಾಟ್ ಎವರ್ ದೇ ವಾಂಟ್. ಎಗೈನ್ ಅವರು ಹೇಳಿದ್ದಾರೆ, ಇನ್ನು ಮುಂದೆ ಬೇಕಾದ್ರೂ ನಿಮ್ಮನ್ನು ಕರೆಸ್ಕೋಬೇಕಾದ್ರೆ ಬರಬೇಕು. ಅದಕ್ಕೆ ಏನಿದ್ರೆ ನಾವು ಕಂಪ್ಲೀಟ್ ಆಗಿ ಅದಕ್ಕೆ SITಗೆ ತನಿಖೆಗಾಗಿ ಏನೇನ್ ಬೇಕು ಅದನ್ನು ಕೊಡ್ಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ ಪವರ್ ಟಿವಿ ಸಿದ್ಧವಾಗಿದೆ. ರೂಪೇಶ್, ಈಗ ಮೊದಲು ತಲೆಬುರುಡೆಯವನು ಬಂದಾಗ ಅದು ಒಂದು ರೀತಿ